ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಕಿ 4:15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪ ಗೋಲ್ಕುಕ್ ದುಡ್ಡು ಹಾಕ್ತಿದ್ದಾಳೆ. ಫೋಲ್ಡ್ ಮಾಡು ಪಪ್ಪ, ಮಡ್ಚು ನೀಟಾಗಿ. ಆ ದುಡ್ಡು ಎಲ್ಲಿಂದ ಬರ್ತೋ ಗೊತ್ತಾ ಗೈಸ್? ಯಾರು ಕೊಟ್ಟಿದ್ದು ಪಪ್ಪ ದುಡ್ಡನ್ನ? ಯಾವ ತಾತ? ಅಪ್ಪಾಜಿ ಹತ್ರ ದುಡ್ಡು ಇಸ್ಕೊಂಡ್ಲು. ಹೇಗೆ ಇಸ್ಕೊಂಡ್ಲು ಗೊತ್ತಾ? ಏನು ತರಕ್ಕೆ ಹೋಗ್ತಿದ್ದೆ ನೀನು ತಾತ ಜೊತೆ ಬೈಕಲ್ಲಿ? ಮ್ಯಾಗಿ, ಪುಡಿ, ಆಮೇಲೆ ಸೋಪು, ಮತ್ತೆ ತೊಳೆದು, ಆಮೇಲೆ ಎಲ್ಲ ತೆಗಿಸ್ಕೊಬಂದ್ಲು. ಅದಕ್ಕೆ 100 ರೂಪಾಯಿ ಕೊಟ್ಟಿತ್ತು. 100 ರೂಪಾಯಿನ ಇಟ್ಬಿಟ್ಟು ಹಾಂ ಅಷ್ಟು ತಗೊಬಂದೆ. 100 ರೂಪಾಯಿ ಗೋಲ್ಕುಕ್ ಹಾಕೋಕ್ಕೆ ಅಂತ ಹೇಳಿ ಇಟ್ಬಿಟ್ಟು ನೀನು ಬೇರೆ ದುಡ್ಡಲ್ಲಿ ತೆಗಿಸ್ಕೊಬಂದವಳೆ. ಇವಾಗ ಅದೇ ದುಡ್ಡ ಗೋಲ್ಕುಕ್ ಹಾಕಿದ್ದೀವಿ. ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು. ಫ್ರೆಂಡ್ಸ್, 5:15. ನಾನು ಇನ್ನೂ ಮ್ಯಾಗಿ ಮಾಡಿಲ್ಲ. ಮ್ಯಾಗಿ ಮಾಡೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ತುಳಸಿ ಅಕ್ಕ ಬಂದು ಕೂತ್ಕೊಂಡ್ರು. ಅವರು 1 ಅವರ್ ಕೂತಿದ್ರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಪಾಪು ಎಲ್ಲ ಹರಗಿದ್ಲಲ್ವ, ಸೊ ಇದೆಲ್ಲ ಕ್ಲೀನಿಂಗ್ ಮಾಡಿದೆ, ಕಸ ಎಲ್ಲ ಗುಡಿಸ್ದೆ, ಟೀ ಇಟ್ಕೊಂಡು ಕುಡ್ದು. ಮ್ಯಾಗಿ ಬೇಕು ಮಾಡಿಕೊಡು ಬೇಗ ಅಂತ ಹೇಳ್ತಾ ಇದ್ಲು. ದ್ರಾಕ್ಷಿ ಹಣ್ಣು ಇತ್ತು, ತೊಳೆದ್ಬಿಟ್ಟು ಕೊಟ್ಟಿದ್ದೀನಿ. ಅದು ಎಲ್ಲ ಚೀನು ಕರೆಕ್ಟಾಗಿ ಕೂಚು, ಕರೆಕ್ಟಾಗಿ ತಿನ್ನು. ಅದನ್ನ ಕಿವಿ ಫ್ರೂಟ್ಸ್ದು ಕವರ್ ಇದೆಯಲ್ವ, ಅದಕ್ಕೆ ತೊಳೆದು ಹಾಕಿದ್ದೀನಿ. ತಿಂತಾವಳೆ. ಸೊ ಮೈ ತೊಳ್ಕೊಬೇಕು. ಇವಾಗ ಬೇಸಿಗೆಗಾಲಕ್ಕೆ ತಣ್ಣೀರಲ್ಲಿ ಜಳಕ ಮಾಡಿದ್ರೆ ಬಾಡಿಗೆ ಒಳ್ಳೆಯದು. ಸೊ ಮೈಂಡು ಬಾಡಿ ಎಲ್ಲ ಫ್ರೀ ಅಂತ ಅನಿಸುತ್ತೆ. ಪಾಪು ಚೆಲ್ದಲ್. ಪಾಪು, ನಿನ್ನ ಹೆಸ್ರೇನು? ಕರೆಕ್ಟಾಗಿ ಮಾತಾಡಬೇಕು. ಕುನ್ನಿ ಹಂಗೆಲ್ಲ ಮಾತಾಡಬಾರ್ದು. ಅದೇನದು ನೋಡಿ ಗೈಸ್ ಹೆಂಗೆ ಮಾತಾಡ್ತಾವಳೆ. ನೀಟಾಗಿ ಹೇಳಿದ್ರೆ ಅಷ್ಟೇ ನಾನು ನಿಂಗೆ ಹಣ್ಣಿ ಕೊಡೋದು ನೆಕ್ಸ್ಟ್ ಟೈಮಿಂದ. ನಾನು ಫೇಸ್ ಎಲ್ಲ ತೋರಿಸ್ತಿಲ್ಲ ಅಂದರೆ ಇವಾಗ ಖುಷ್ಬು ಆಯೆಲ್ಲ ಹಾಕೋಬಿಟ್ಟಿದ್ದೀನಿ. ಫುಲ್ಲು ಫೇಸ್ ಎಲ್ಲ ಒಂಥರ ದೆವ್ವ ಥರ ಕಾಣ್ತಾ ಇದ್ದೀನಿ. ಅದಕ್ಕೆ ಫೇಸ್ ತೋರಿಸ್ತಾ ಇಲ್ಲ. ಸೊ ಫ್ರೆಶ್ ಅಪ್ ಆದಮೇಲೆ ತೋರಿಸೋಣ ಅಂತ. ಆ್ಯಂಡ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ಮ್ಯಾಗಿ ಮಾಡಬೇಕು ಗೈಸ್. ಎಷ್ಟು ನಾನು ತರಿಸ್ಕೊಂಡಿದ್ದು 3 ಮಾಡ್ತೀನಿ. 4 ಗಂಟೆಲೇನೋ ಮ್ಯಾಗಿ ತರಿಸ್ಕೊಂಡಿದ್ದು. 5 ಕಾಲ ಮಾಡ್ತೀನಿ ಪಪ್ಪ, ಮಾಡ್ತೀನಿ. ನೀನು ಹಣ್ಣಿ ತಿನ್ನು ಕೂಚು. ನೋಡ ಎಲ್ಲ ಹಣ್ಣಿ ಚೆಲ್ಲಿದ್ದೀರಾ, ಎತ್ಕೊಳ್ಳಿ. ಅದು ಮಾಡ್ಕೊಡ್ತೀನಿ, ಮಾಡ್ಕೊಡ್ತೀನಿ. ಹಿಂಗೆ ಹಠ ಮಾಡ್ತಾಳೆ. ಮಧ್ಯಾಹ್ನ ಇಲ್ಲೇ ನಮ್ಮೂರಲ್ಲಿ ಫಂಕ್ಷನ್ ಇತ್ತು. ಗಂಡನ ಮನೆ ನೋಡೋ ಶಾಸ್ತ್ರ ಇತ್ತು ಅಂದ್ಬಿಟ್ಟು ಹೆಣ್ಣು ಗಂಡು ನಮ್ಮೂರೇನೆ ಪಕ್ಕದ ಬೀದಿಲಿ ಅಲ್ಲಿ ಹೋಗಿದ್ಲು ನಮ್ಮ ಅಮ್ಮನ ಜೊತೆಯಲ್ಲಿ. ಅಲ್ಲಿಂದ ಬಂದು ಅಲ್ಲಿ ಸ್ವೀಟು ಮತ್ತು ಸ್ವಲ್ಪ ಮಜ್ಜಿಗೆಯನ್ನು ತಿಂದ್ಲಂತೆ. ಸ್ವಲ್ಪ ಪಾಯಸ ಕುಡ್ದವಳೆ. ಅಲ್ಲಿಂದ ಬಂದು ಜೀರಾ ಜ್ಯೂಸನ್ನ ಕುಡಿದ್ಬಿಟ್ಟು 1 ಬಾಟ್ಲು ಫುಲ್ಲೆಲ್ಲ ಕುಡಿದ್ಬಿಟ್ಟು ವಾಮಿಟ್ ಮಾಡ್ಕೊಂಡ್ಳು. ಹೆಂಗೆ ವಾಮಿಟ್ ಮಾಡ್ಕೊಂಡೆ ಪಪ್ಪ? ಹಂಗೆ ವಾಮಿಟ್ ಮಾಡ್ಕೊಂಡ್ಳು. ವಾಮಿಟ್ ಮಾಡ್ಕೊಂಡಿದ್ದಕ್ಕೆ ನಮ್ಮಮ್ಮ ಪಕ್ಕದ ಮನೇಲಿ ಕೂತಿತ್ತು 3 ಗಂಟೆಲಿ. ಹೇಳ್ತೀನಿ ಅಂದರೆ ಅಜ್ಜಿಗೆ ಹೇಳ್ತೀನಿ ಅಂದಿದ್ದಕ್ಕೆ ನೀನು ಏನಂತೆ ನನಗೆ? ಏನಂದ ಚಿನ್ನು ನೀನು ನನಗೆ? ವಾಮಿಟ್ ಮಾಡಿದ್ದು ಹೇಳ್ತೀನಿ ಅಂದಿದ್ದಕ್ಕೆ ಏನಂತ ಬೈದೆ ನಿನ್ನನ್ನು? ಏನಂತ ಬೈದ್ಲು ಗೊತ್ತಾ ಗೈಸ್? ನೀನು ಅಜ್ಜಿಗೆ ನಾನು ವಾಮಿಟ್ ಮಾಡಿರೋದೇನಾದರೂ ಹೇಳಿದ್ರೆ ನಿನ್ನ ಕೆಚ್ಚಾಕ್ಬಿಡ್ತೀನಿ, ಹೊಡೆದಾಕ್ಬಿಡ್ತೀನಿ, ಹೇಳಬೇಡ ಅಂತ ಅಂದವಳೆ. ಮ್ಯಾಗಿ ಇಲ್ಲೇ ಇಟ್ಟಿದ್ದೀನಿ. ಇದನ್ನೆಲ್ಲ ನಾನು ಜೋಡಿಸಿಟ್ಟಿರ್ತೀನಿ ಆಯಿತಾ? ಇದೇ ರೀತಿ ಹರಗ್ತಾಳೆ. ನಾನು ಇವಾಗ ಇದನ್ನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದೀನಿ, ಅದನ್ನೆಲ್ಲ ಫುಲ್ಲು ಗಜ್ಜಿಪಿಜ್ಜಿ ಮಾಡಾಕ್ತಾಳೆ. ಇವಾಗ ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಆಲ್ರೆಡಿ ಟೈಮ್ ಆಗೋಯ್ತು. ನೋಡಿ, ನಾನು ಫ್ರೆಶ್ ಅಪ್ ಆದೆ ಅಂತ ಹೇಳಿ ಅವಳು ಫಂಕ್ಷನ್ಗೆ ಹೋದಾಗ ಒಂದು ಜೊತೆ ಬೆಳಗ್ಗೆ ಒಂದು ಜೊತೆ ಹಾಕಿದ್ಲು, ಫಂಕ್ಷನ್ಗೆ ಹೋದಾಗ ಒಂದು ಜೊತೆ ಹಾಕಿದ್ಲು. ಈಗ ಅವಳಿಗೂ ಶೆಕೆ ಆಗುತ್ತಂತೆ ನೋಡಿ, ಬೇರೆ ಡ್ರೆಸ್ ಹಾಕೊಂಡವಳೆ. ಪಪ್ಪ ಇಲ್ಲಿ ಈಗ ತಾನೇ ಜಸ್ಟ್ ಚೇಂಜ್ ಮಾಡ್ಕೊಂಡ್ಳು. ಇವಾಗ ಮ್ಯಾಗಿ ಬೇಕಂತೆ. ನಾನು ವಾಟರ್ ಪ್ರೇಯರ್ ಮಾಡೋಣ 5:45 ಆಯ್ತಲ್ವ ಅಂದ್ಕೊಂಡೆ. ಬಟ್ ಮ್ಯಾಗಿ ಬೇಕು ಅಂತ ಆಲ್ರೆಡಿ 1/2 ಅವರಿಂದ ಆಟ ಮಾಡ್ತಾವಳೆ. ಅದಕ್ಕೆ ಅವಳಿಗೆ ಫಸ್ಟ್ ಮ್ಯಾಗಿ ಮಾಡಿಕೊಟ್ಬಿಟ್ಟು ಆಮೇಲೆ ನೀನು ಮಾಡೋಣ ಅಂತ. ಅವಳಿಗೆ ನಾನು ವ್ಲಾಗ್ ಮಾಡ್ತಿರ್ತೀನಿ ಅಂತ ಗೊತ್ತು ಆಯ್ತಾ. ಅವಾಗ ಬೇಕು ಅಂತ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಅಜ್ಜಿಗೆ ಪಾತ್ರೆ ಕೇಳ್ತಿತ್ತು, ಕೊಡೋಗಿ ತೊಳೆಯೋಕ್ಕೆ. ಇಡೋಗು ಆಚೆಗೆ ತೊಳಿತದೆ ಪಪ್ಪ. ತರಕಾರಿ ಇದ್ದಾವೆ ಫ್ರಿಡ್ಜಲ್ಲಿ. ನಾನು ತಿನ್ನಬೇಕು ಅಂತಲೇ ಹೇಳಿ ತರಿಸ್ಕೊಂಡೆ. ಅಪ್ಪಾಜಿ ಬಂದಿತ್ತಲ್ವ 4 ಗಂಟೆಲಿ. ಯಾಕೋ ಸ್ವಲ್ಪ ಕೈ ನೋವಂತೆ, ನರದಲ್ಲಿ ರಕ್ತ ತಗೊಂಡಿದ್ರಂತೆ, ಅದು ಸ್ವಲ್ಪ ನೋವಂತೆ.
ಅದಕ್ಕೇನೆ ಟ್ಯಾಬ್ಲೆಟ್ ಮೈಕೈ ನಾವು ಟ್ಯಾಬ್ಲೆಟ್ ತೊಗೊಂಡು ಹಂಗೆ ಸ್ವಲ್ಪ ಅದಕ್ಕೇನೋ ಒಂದು ಆಯಿಲ್ಟ್ಮೆಂಟ್ ಇತ್ತು ಅದನ್ನು ಉಜ್ಕೊಂಡು ಹೋಯಿತು. ಹಿಂಗೈಸಿ ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ ಇರೋದೆಲ್ಲ ಬರೀ ಸಾವಿನ ವಿಚಾರಗಳನ್ನ ಕೇಳಿ ಕೇಳಿ ಬೇಜಾರಾಗಿ ಹೋಗ್ಬಿಟ್ಟೈತೆ. ಸೊ ನಮ್ಮ ಸ್ವಂತ ಸತ್ತ ಮೇಲಂತೂ ನಮ್ಮ ಸುತ್ತಮುತ್ತ ಇರೋರು ಸಾವಿಂದನೂ ಕೂಡ ಬೇಜಾರಾಗೈತೆ. ಸರಿ ಆಯ್ತು ಹೋಗು. ಪಾಪ ಬಂದಿಲ್ಲ. ಆಯ್ತು, ಈರುಳ್ಳಿ ಹಾಕ್ಬಾರ್ದಂತೆ, ಬರೀ ಕ್ಯಾರೆಟು ಟೊಮೊಟೊ ಹಾಕ್ಬೇಕಂತೆ. ಚಂಡಿ ಅಂದರೆ ಚಂಡಿ. ಮೊನ್ನೆ ಅದು ಲಕ್ಷ್ಮೀ ಸಿಸ್ಟರ್ ಅವ್ರ ಅಮ್ಮಂದು ಇದಾಯ್ತಾ, ಅಂದರೆ ಅದೇ ಅವ್ರನ್ನ ಹತ್ತಿರದಿಂದ ನಾವು ನೋಡಿಲ್ಲ, ಮಾತಾಡಿಲ್ಲ. ಬಟ್ ಯೂಟ್ಯೂಬಿಂದ ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಅವ್ರ ಜೊತೆ ಒಂದು 2-3 ಸಲ ಮಾತಾಡಿದ್ದೆ. ಅದೊಂದು ಬೇಜಾರಾಯಿತು. ನಿನ್ನೆ ನಮ್ಮ ಸೀನಿಯರು, ಅವರು ನನಗಿಂತ 1 ವರ್ಷ ಸೀನಿಯರು, ನಮ್ಮ ಕಾಲೇಜಲ್ಲಿ ಓದಿದ್ದು. ಏನು ಕಾಂಟ್ಯಾಕ್ಟಲ್ಲೂ ಇರಲಿಲ್ಲ. ಆ್ಯಂಡ್ ನಾವು ಯಾವಾಗಲೂ ಕಾಲೇಜ್ ಮುಗಿದ್ಮೇಲೆ ಅವ್ರ ಮುಖನೂ ನೋಡಿಲ್ಲ. ಬಟ್ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ಫೋಟೋಸು ವೀಡಿಯೋಸ್ ಹಾಕ್ತಾಯಿದ್ರು. ಆಲ್ಮೋಸ್ಟ್ ನಾನು ಮದುವೆ ಆಗಿದ್ದು ಅನ್ಕೋತೀನಿ. ಅವ್ರಿಗೊಂದು ಗಂಡು ಮಗು ಇದೆ. ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು ಫೇಸ್ಬುಕ್ಕಲ್ಲಿ, ಅವರ ಹಸ್ಬೆಂಡ್ದು ಫೋಟೋಸ್ನ ಮರ್ಜ್ ಮಾಡಿ ಫೀಲಿಂಗ್ಸ್ ಆಗ್ತಾರೆ. ನನಗೆ ಡೌಟ್ ಬಂತು ಏನಕ್ಕೆ ಅಂತೇಳಿ ಅವ್ರಿಗೆ ಮೆಸೇಜ್ ಮಾಡಿದೆ. ಬಟ್ ಅವ್ರು ರಿಪ್ಲೈ ಮಾಡಿಲ್ಲ. ಸೊ ನಂಗೆ ಡೌಟ್ ಹೊಡಿತು. ಬಟ್ ಆದರೆ ಕನ್ಫರ್ಮ್ ಹೇಗೆ ತಿಳ್ಕೊತೀರ, ಅವ್ರು ನಮ್ಮೂರು ಅಲ್ಲ, ಕಾಂಟ್ಯಾಕ್ಟಲ್ಲೂ ಇಲ್ಲ. ಬಟ್ ಕಾಲೇಜಲ್ಲಿ ಸಿಕ್ಕಿದಾಗ ನಾವು ಓದಬೇಕಾದ್ರೆ ನಮ್ಮ ಸೀನಿಯರ್ ಅಲ್ವಾ ಮಾತಾಡಿಸಿದ್ದು. ಬಟ್ ಇವತ್ತು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ, ಏನು ಡೆತ್ ಆಗಿದ್ದಾರೆ. ಸೊ ಅದೊಂದು ಬೇಜಾರಾಗಿ ನಮ್ಮ ಅಮ್ಮಂಗೆ ಹೇಳಿದೆ. ನಮ್ಮಮ್ಮ ಅಂತೂ ನಾವೇ ಏನಾದರೂ ಕರೆಕ್ಟಾಗಿದ್ದರೆ ನಾವು ಇನ್ನೊಬ್ರಿಗೆ ಫೀಲ್ ಮಾಡ್ಕೋಬೋದಾಗಿತ್ತು. ನಮ್ಮದು ಅದೇ ಪರಿಸ್ಥಿತಿ ಅಲ್ವಾ, ನಿಂದು ಅದೇ ಪರಿಸ್ಥಿತಿ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರದ್ದು ಅದೇ ಪರಿಸ್ಥಿತಿ. ಹುಟ್ಟಿದ ಮನುಷ್ಯ ಸಾಯಲೇಬೇಕು ಅಂತ ಅಂತು. ಯಾಕಂದರೆ ನಾವು ಒಬ್ರಿಗೆ ಏನೋ ಒಂದು ಸಾಂತ್ವನ ಹೇಳ್ತೀವಿ, ಧೈರ್ಯ ಹೇಳ್ತೀವಿ ಅನ್ನೋದಕ್ಕೂ ನಾವು ಅನುಭವಿಸ್ತಿರೋದು ಇವತ್ತು ಅದೇ ಪರಿಸ್ಥಿತಿ. ಮತ್ತು ಈಗ ಒಂದು 15 ದಿನದಲ್ಲಿ ಅವಳು ನನ್ನ ಕ್ಲಾಸ್ಮೇಟು, ನಮ್ಮ ಮನೆಯಿಂದ ಆ ಕಡೆನೇ ಹಿಂದೆನೇ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು, ಅಂಗನವಾಡಿಯಿಂದ ಜೊತೆ ಓದಿರೋದು. ಅವಳು ಪಿ ಯುಗೆ ಸ್ಟಾಪ್ ಮಾಡೋದು, ನಾನು ಡಿಗ್ರಿ ಓದಿದೆ. ಅವಳು ಮದುವೆ ಆಗಿದ್ಲು, ಮದುವೆಯಾಗಿ 8 ವರ್ಷ ಆಗಿತ್ತು. ಅವ್ರ ಹಸ್ಬೆಂಡು ಕೂಡ ಲಿವರ್ ಜಾಂಡೀಸ್ ಆಗಿ ಡೆತ್ ಆದರು. ನನಗೆ ಏನಾಗ್ಬಿಟ್ಟೈತೆ ಅಂತ ಹೇಳಿದ್ರೆ, ವಯಸ್ಸಾದವರು ಬದುಕಿ ಬಾಳ್ದವ್ರನ್ನ ಡೆತ್ ಆದವ್ರು ಅಂತ ಕೇಳಿದ್ರೆ ಏನು ಫೀಲ್ ಆಗಲ್ಲ. ಅರ್ಧ ವಯಸ್ಸಿಗೆ ಈಗ ಮದುವೆಯಾಗಿ 6 ವರ್ಷ ಆಗಿರುತ್ತೆ, 5 ವರ್ಷ ಆಗಿರುತ್ತೆ. ನಂದು 4 ವರ್ಷ. ಆ ಥರದ್ದೆಲ್ಲ ನೋಡಿದಾಗ ಒಂದೊಂದು ಮಕ್ಕಳಿರುತ್ತೆ, ಒಂದು ಹೆಣ್ಮಗು, ಒಂದು ಗಂಡು ಮಗು ಅಥವಾ 2 ಮಕ್ಕಳಿರುತ್ತೆ. ಈಗ ಹೆಂಗಾಗ್ತಿದೆ ಅಂದರೆ, ಯಪ್ಪ ಏನು ಈ ಥರ ಲೈಫು, ಏನು ಮಾಡೋದು ನೆಕ್ಸ್ಟು, ಹೆಂಗೆ ಬದುಕೋದು ಅಂತ ಭಾಳ ಬೇಜಾರು. ನನಗೆ ನಮ್ಮ ಅಮ್ಮಂಗೂ ತೋರಿಸ್ದೆ ವೀಡಿಯೋನ. ನಮ್ಮ ಅಮ್ಮ ಅಷ್ಟೇ ಹೇಳಿದ್ರು, ನಾವು ಒಬ್ರಿಗೆ ಧೈರ್ಯ ಹೇಳೋಕ್ಕೆ ನಾವು ಏನೋ ಧೈರ್ಯವಾಗಿ ಕರೆಕ್ಟಾಗಿ ಇರಬೇಕಲ್ವ. ನಮ್ಮದು ಅದೇ ಪರಿಸ್ಥಿತಿ ಅಲ್ವ. ನಾನು ಅದಕ್ಕೆ ನೀವು ನಂಬಲ್ಲ, ನನ್ನ ಫ್ರೆಂಡ್ಗೆ ನಾನು ಇವತ್ತು ಕಾಲ್ ಮಾಡಿಲ್ಲ. ಅವ್ರ ಹಸ್ಬೆಂಡ್ ಎತ್ತಾಗಿ 20 ದಿನ ಆಗೈತೆ. ಏನಕ್ಕೆ ಅಂದರೆ ಗೊತ್ತು, ಕಾಲ್ ಮಾಡಿದ್ರೆ ನಾವು ಅದೇ ವಿಚಾರದ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಅಳು ಬರುತ್ತೆ, ಎಮೋಷನ್ಸ್ ತಡೆಯೋಕ್ಕಾಗಲ್ಲ. ಅವ್ರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅಳೋದನ್ನೇ ಜಾಸ್ತಿ ಮಾಡ್ತಾರೆ. ನನಗೆ ಗೊತ್ತು, ನಾನು ಹೆಚ್ಚು ಕಡಿಮೆ 3 ತಿಂಗಳು ಯಾರು ಕಾಲು ಪಿಕ್ ಮಾಡಿರಲಿಲ್ಲ. ಪರ್ಟಿಕ್ಯುಲರ್ ಆಗಿ 1-2 ಫ್ರೆಂಡ್ಸ್ಗಳದ್ದು ಕಾಲ್ಸ್ ಬಿಟ್ಟರೆ ಇನ್ನು ಯಾವ ಫ್ರೆಂಡ್ಸ್ದು ನಾನು ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ರೂಮಲ್ಲೇ ಮಲಗಿರ್ತಿದ್ದೆ, ಯಾರು ಬಂದರೂ ಮಾತಾಡಿಸ್ತಿರ್ಲಿಲ್ಲ. ನನಗೆ ಗೊತ್ತು ಆ ನೋವೇನು ಅಂತ. ಅದಕ್ಕೆ ನಾನು ಅಷ್ಟು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ನಾನು ಒಂದು ಫೋನ್ ಕೂಡ ಮಾಡಿಲ್ಲ. ಬೇಡ, ಸ್ವಲ್ಪ ಟೈಮ್ ಆಗಲಿ, 1 ತಿಂಗಳು 2 ತಿಂಗಳು ಆಗಲಿ, ಆಮೇಲೆ ಮಾತಾಡ್ಸೋಣ ಅಥವಾ ಮನೆ ಹತ್ರ ಹೋಗಿ ನೋಡ್ಕೊಬರೋಣ ಅಂತ. ಹಾಗೆ ತುಂಬ ಬೇಜಾರಾಗ್ಬಿಟ್ಟೈತೆ ನನಗಂತೂ. ಯಾಕೆ ಬರೀ ಈ ವಿಚಾರಗಳನ್ನೇ ಕೇಳಿ ಕೇಳಿ, ಮುಂಚೆ ನಾವು ಏನೋ ಬೇಜಾರಲ್ಲಿದ್ದವ್ರಿಗೆ ಕೇಳಿ ಸಖತ್ತು ಇನ್ನೂ ಇದಾಗೋಗ್ಬಿಟ್ಟೈತೆ. ನನಗಂತೂ ಮೈಂಡೇ ಫ್ರೀ ಇಲ್ಲ. ಇವಾಗ ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹಳ್ಳಿ ಕಡೆ ಈ ಥರ ಎಲ್ಲ ತುಂಬ ಆಗುತ್ತೆ. ಏನು ಮಾಡೋದು, ಸಿಟಿ ಕಡೆ ಆದರೆ ಗೊತ್ತಾಗಲ್ಲ ಅಕ್ಕಪಕ್ಕದಲ್ಲಿ ಯಾರಿದ್ರು ಅಥವಾ ಯಾರು ಸತ್ತರು, ಯಾರು ಹುಟ್ಟಿದ್ರು ಏನೂ ಗೊತ್ತಾಗಲ್ಲ. ಬಟ್ ನಮ್ಮ ಹಳ್ಳೀಲಿ ಪ್ರತಿಯೊಂದು ಗೊತ್ತಾಗುತ್ತೆ. ನಾವು ಅವ್ರ ಜೊತೆ ಏನೋ ಮಾತಾಡಿರ್ತೀವಿ, ಕನೆಕ್ಟ್ ಆಗಿರ್ತೀವಿ, ಜೊತೆಯಲ್ಲಿ ಓದಿರ್ತೀವಿ, ಕ್ಲಾಸ್ಮೇಟ್ಸ್ ಆಗಿರ್ತೀವಿ ಅಥವಾ ಸೀನಿಯರ್ ಜೂನಿಯರ್ ಆಗಿರ್ತೀವಿ. ಅವ್ರಿಗೂ ಏನಾದ್ರು ಆಯಿತು ಅಂತ ಹೇಳಿದಾಗ ನಮಗೂ ಬೇಜಾರಾಗುತ್ತೆ. ಸೊ ನೋಡಿ, ಆ ಅಕ್ಕನ ಹೆಸರು ರಾಜೇಶ್ವರಿ ಏನೋ ಅನ್ಕೋತೀನಿ.
ಆ ಅಕ್ಕನ ಹತ್ರ ನಾನು ಎಷ್ಟು ವರ್ಷ ಆಯಿತು ನಮ್ಮ ಕಾಲೇಜ್ ಮುಗ್ದು ಆ ಅಕ್ಕನ ಮುಖನೂ ನೋಡಿಲ್ಲ, ಮಾತು ಆಡಿಸಿಲ್ಲ. ಬಟ್ ಒಂದು ಕ್ಷಣ ನನಗೆ ಸೀರಿಯಸ್ ಆಗಿ ಬೇಜಾರಾಗೋಯ್ತು. ಯಾಕಂದರೆ ನನ್ನ ಪರಿಸ್ಥಿತಿ ನೆನೆಸ್ಕೊಬಿಟ್ರೆ ಅಕ್ಕಂದು ಇವತ್ತು ಅದೇ ಪರಿಸ್ಥಿತಿ ಅಲ್ವಾ, ಸಖತ್ ಬೇಜಾರಾಗೋಯ್ತು. ನನಗೆ ಎಷ್ಟು ಜನ ನೀವು ನಂಬಲ್ಲ ಗೈಸ್, ನಮ್ಮ ಸ್ವಂತ ಡೆತ್ ಆದಮೇಲೆ ಫೋಟೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಷ್ಟು ಜನ ನನ್ನ ಕ್ಲಾಸ್ಮೇಟ್ಸು ಅವ್ರದ್ದೆಲ್ಲ ಜೊತೆಯಲ್ಲಿ ಓದೋರ್ದು ಆರ್ಟ್ಸು ಸೈನ್ಸ್ ಅವ್ರದ್ದು ನಂಬರ್ಗಳಿರಲಿಲ್ಲ. ಬಟ್ ಜೊತೆಲಿ ಓದ್ದವ್ರಲ್ವ ಎಷ್ಟು ಜನ ನಂಗೆ ಮೆಸೇಜ್ ಮಾಡಿದ್ದಾರೆ ಗೊತ್ತಾ, ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂತೇಳಿ. ಒಬ್ರಿಗೂ ನಾನು ಓಪನ್ ಮಾಡೇ ನೋಡಿಲ್ಲ. ಆಲ್ಮೋಸ್ಟ್ 4 ತಿಂಗಳು 5 ತಿಂಗಳು ಆದಮೇಲೆ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ನೋಡಿದ್ಮೇಲೆ ಏನೋ ಒಂದು ಬೇಜಾರಾಗಿರೋ ಸ್ಮೈಲಿ ಕಳಿಸ್ಬಿಟ್ಟು ಸುಮ್ಮನಾದೆ. ಏನಕ್ಕಂದರೆ ನೋಡಿದ್ರೂ ಕೂಡ ರಿಪ್ಲೈ ಮಾಡಿಲ್ಲ ಇವಳು ಅಂತ ಅನ್ಕೋತಾರೆ ಅಂತ ಹೇಳಿ ಆ ಥರ ಕಳಿಸ್ಬಿಟ್ಟು ನಾನು ಸುಮ್ಮನಾದೆ. ಅಷ್ಟು ಬೇಜಾರಲ್ಲಿರ್ತೀವಿ. ಸೊ ನೋವು ನನಗೆ ಗೊತ್ತು. ಆ್ಯಂಡ್ ನನಗೆ ಕೆಲವೊಂದು ಸ್ಟಾರ್ಟಿಂಗ್ ಮಾಡಿದ್ದು ವೀಡಿಯೋಗಳಿಗೆ ತುಂಬ ಜನ ಇದು ಮಾಡಿದ್ದಾರೆ. ಯಾಕಂದರೆ ನೀವೇನು ಹೇಳ್ತಿದ್ದೀರಾ ಇದೇ ರೀತಿ ನಂದು ಸ್ಟೋರಿ ಆಗಿದೆ ಸಿಸ್ಟರ್, ನನ್ನ ಹಸ್ಬೆಂಡು ಡೆತ್ ಆದರು ಆ್ಯಂಡ್ ನಮಗೆ ಈ ಥರ ಫ್ಯಾಮಿಲಿಲಿ ಸಮಸ್ಯೆ ಆಯಿತು ಅಂತ ತುಂಬ ಜನ ನೀವು ನನ್ನ ವೀಡಿಯೋಸ್ಗಳನ್ನ ಹೋಗಿ ನೋಡಿ, ಪರ್ಟಿಕ್ಯುಲರಾಗಿ 1-2 ವೀಡಿಯೋ ಅದರಲ್ಲಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಸ್ಟೋರಿಗಳು ನೋಡಿದ್ರೆ ನನ್ನ ಸ್ಟೋರಿಗೋಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ನಾನು ಅವ್ರಿಗೆ ಧೈರ್ಯ ಹೇಳೋಕ್ಕೆ ನನಗೆ ಧೈರ್ಯ ಇಲ್ಲ, ನನಗೆ ಒಂದು ನೆಮ್ಮದಿ ಅನ್ನೋದಿಲ್ಲ. ಪಾಪ ಅವರು ಅಷ್ಟು ನಮ್ಗೆ ವಿಡಿಯೋ ನೋಡಿ ಕನೆಕ್ಟ್ ಆಗಿ ಅವರು ಬೇಜಾರನ್ನ ನನ್ನ ಹತ್ರ ತೋಡ್ಕೊಂಡಿದ್ದಾರೆ. ಯಾರು ಅಷ್ಟು ಸುಲಭವಾಗಿ ಪಬ್ಲಿಕ್ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಯಾರು ಕಮೆಂಟು ಮಾಡಲ್ಲ ಅಥವಾ ಅವ್ರ ನೋವುಗಳನ್ನ ಹೇಳ್ಕೊಳ್ಳಲ್ಲ. ತುಂಬ ಜನ ಹೇಳ್ಕೊಂಡಿದ್ದಾರೆ. ಹತ್ರ ಒಂದು 10 ಜನದ ಮೇಲೆ ಅಂದ್ಕೊಳ್ಳಿ ನನಗೆ ಕಮೆಂಟ್ ಮಾಡಿದ್ದಾರೆ, ನಮ್ಮದು ಈ ಥರ ಆಯಿತು ಸಿಸ್ಟರ್, ಈ ಥರ ಮಾಡಿದ್ರು, ಹಿಂಗೆ ಅನ್ಭವಿಸ್ತಾ ಇದ್ದೀನಿ ಅಂತ. ಆವಾಗ ಒಬ್ರಿಗಂತೂ ಅಪ್ಪ ಅಮ್ಮನೇ ಇಲ್ಲ ಸಿಸ್ಟರ್ ಅಂತ ಮಾಡಿದ್ದಾರೆ ಗೈಸ್. ನನಗೆ ಸಖತ್ ಬೇಜಾರಾಯಿತು. ಹೌದಾ, ನಂಗೆ ಅಪ್ಪ ಅಮ್ಮನಾರು ಇದ್ದಾರೆ ನೋಡ್ಕೊಳ್ಳೋಕ್ಕೆ, ಅವ್ರಿಗೆ ಅವರು ಇಲ್ವಲ್ಲ ಅಂತ ಹೇಳಿ. ಒಬ್ಬೊಬ್ರದ್ದು ಒಂದೊಂದು ಥರ ಲೈಫಲ್ಲಿ ಮನುಷ್ಯಂಗೆ ಎಲ್ಲ ಇದ್ರೆ ಅಷ್ಟೇ ಜೀವನ, ಎಲ್ಲ ಕರೆಕ್ಟಾಗಿತ್ತು ಅಂತ ಅಂದರೆ ಜೀವನ. ಯಾವುದಾದ್ರೂ ಒಂದು ಕೊರತೆ ಆಯಿತು ಅಂತ ಹೇಳಿದ್ರೆ ಆ ಮನುಷ್ಯನ ಲೈಫು ಏನಿದ್ರು ಅಷ್ಟೇ. ನೀವು ಎಷ್ಟೇ ದುಡ್ಡಿದ್ದೂ ಕೂಡ ಪ್ರೀತಿ ತೋರಿಸೋರಿಲ್ಲ ಅಂದರೆ ವೇಸ್ಟು. ಆ್ಯಂಡ್ ಪ್ರೀತಿ ತೋರಿಸೋರಿದ್ದು ನಿಮಗೆಲ್ಲ ಇದೆ ಅಥವಾ ದುಡ್ಡಿಲ್ಲ ಅಂದರೆ ಅದನ್ನು ಕೂಡ ಕಷ್ಟ ಆಗುತ್ತೆ ಆ ಥರ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಇದು ನಮ್ಮ ಸುತ್ತಮುತ್ತ ಆಗೋವು ಕೂಡ ಕೆಲವೊಂದು ನಮಗೆ ಡಿಸ್ಟರ್ಬ್ ಮಾಡುತ್ತೆ, ಬೇಜಾರು ಮಾಡುತ್ತೆ. ಯಾಕಂದರೆ ನಾವು ಹಳ್ಳೀಲಿ ಬೆಳೆದಿರೋರು ಆಯಿತಾ. ನನಗೆ ನನ್ನ ಫ್ರೆಂಡ್ದು ಸೇಮು ನಮ್ಮ ಸಂತಂಗೆ ಹೆಂಗಾಗಿತ್ತು ಸೇಮ್ ಟು ಸೇಮ್ 100% ಹಂಗೆ ಆಗಿದೆ. ನನಗೆ ಸೀರಿಯಸ್ಸಾಗಿ ಒಸಿ ಬೇಜಾರಾಗಲಿಲ್ಲ. ಅವಳ ಜೊತೆ ಒಂದಿನ ಇನ್ನೂ ಸ್ವಲ್ಪ ದಿನ ಕಳೀಲಿ, ಈಗ ಒಂದು 20 ದಿನ ಆಗಿದೆ ಅಷ್ಟೇ. ಮಾತಾಡಬೇಕು, ಕಾಲ್ ಮಾಡಿ ಮಾತಾಡ್ತೀನಿ. ಮಾತಾಡಿದ್ರು ಅವಳಿಗೆ ಏನು ಧೈರ್ಯ ಹೇಳೋಕ್ಕಾಗತ್ತೆ. ನಾನೇನೆ 11 ತಿಂಗಳಾದ್ರೂ ಇನ್ನೂ ಹೊತ್ಕೊಂಡು ಇದು ಬೇಜಾರಲ್ಲಿ ಡಿಪ್ರೆಷನಿಂದ ಇವಾಗ ಹೊರಗಡೆ ಬಂದು ಇವಾಗ ಹೆಂಗೋ ಸ್ವಲ್ಪ ಪರವಾಗಿಲ್ಲ. ನಮ್ಮಮ್ಮ ಅದನ್ನೇ ಹೇಳುತ್ತೆ, ಹೆಣ್ಮಕ್ಳು ಜೀವನ ಕಷ್ಟ, ಹೆಣ್ಮಕ್ಳಿಗೆ ಒಂದೇ ಒಂದು ಕೊರತೆ ಆದ್ರೂ ಅದು ಗಂಡನ ವಿಚಾರದಲ್ಲಿ ಕೊರತೆ ಅಂತ ಆದ್ರೂ ತುಂಬ ಕಷ್ಟ ಅಂತ. ಅಮ್ಮ ಏನೋ ಒಂದು ಮಾತು ಹೇಳ್ತು ಇವತ್ತು, ನನಗೆ ಬೇಜಾರಾಗೋಯ್ತು. ಅಂದರೆ ನನ್ನ ವಿಚಾರವಾಗಿ, ಇವತ್ತೇನೋ ಮನೇಲಿದೆಯಾ, ಯಾರೂ ಏನೋ ಮಾತಾಡಲ್ಲ, ಬಟ್ ನೀನು ಹೊರಗಡೆ ಹೋಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ, ನಾವು ಕರೆಕ್ಟಾಗಿದ್ರೂ ಕೂಡ ಕೆಲವೊಬ್ಬರು ವ್ಯಕ್ತಿಗಳು ಕರೆಕ್ಟಾಗಿದ್ದಾರೆ ಅಂತ ಮಾತಾಡಲ್ಲ, ಬೇರೆ ರೀತಿ ಮಾತಾಡ್ತಾರೆ. ನಾವು ಏನು ಮಾಡೋದವ ಅಂತು. ಸೊ ನಾನು ಒಂದೇ ಮಾತು ಹೇಳಿದ್ದು, ನೋಡಿ ಯಾರಿಗೆ ಏನಾದರೂ ಮಾತಾಡ್ಕೊಳ್ಳಿ, ಹೆಂಗಾರು ಮಾತಾಡ್ಕೊಳ್ಳಿ. ಅವರು ಸುಮ್ಮನೆ ನಾವು ಕರೆಕ್ಟಾಗಿದ್ರು ಗೈಸ್, ನಾವು ಕರೆಕ್ಟಾಗೇ ಇರ್ತೀವಿ ಅಂದ್ಕೊಳ್ಳಿ, ಎಲ್ಲ ರೀತಿಯೂ ಕರೆಕ್ಟಾಗಿರ್ತೀವಿ ಅಂದರೂ ಮಾತಾಡ್ತಾರೆ. ಇವಾಗ ನನ್ನ ವೀಡಿಯೋಸಲ್ಲಿ ನಾನು ಏನೂ ಮಾಡಿಲ್ಲ, ಹಂಗೂ ಬಂದು ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಅಮ್ಮ ನಾನು ಒಂದೇ ಮಾತಂದಿದ್ದು, ನೋಡು ನಾವು ಕರೆಕ್ಟಾಗಿರ್ತೀವ, ಯಾರೋ 100 ಜನದಲ್ಲಿ ಒಬ್ಬರು ಅವರು ಮಾಡೋ ಕೆಲಸ ಇರಲ್ಲ, ಮಾತಾಡಲಿ ಬಿಡು ಅಂತ. ನೀವು ಹಿಂಗೆ ಹೇಳ್ತೀರಾ, ನೀವು ಕೆಲ್ಸಕ್ಕೆ ಹೋಗಲ್ವಲ್ಲ, ಹೋಗ್ಬೋದಲ್ವ ಅಂತ. ನನಗೂ ಹೆಲ್ತ್ ಇಶ್ಯೂಸ್ ಜೊತೆಗೆ ನೋಡಿ ನಮ್ಮ ಹೆತ್ತ ತಾಯಿ ನನ್ನ ಅಮ್ಮ ಹೆಂಗೆ ಯೋಚನೆ ಮಾಡ್ತಾರೆ. ನನ್ನ ಮಗಳು ಇವತ್ತು ಮನೇಲಿದ್ದಾಳೆ, 4 ಗೋಡೆ ಮಧ್ಯ ಇದ್ದಾಳೆ. ಸೊ ಯಾರು ಏನೂ ಅಷ್ಟಾಗಿ ಹಳ್ಳಿ ಕಡೆ, ಯಾಕಂದರೆ ಸಿಟಿಲಿ ಏನೇ ಮಾಡಿದ್ರು ಆಲ್ಮೋಸ್ಟ್ ಅಕ್ಕಪಕ್ಕದಲ್ಲಿ ಯಾರಿರ್ತಾರೆ ಗೊತ್ತಾಗಲ್ಲ, ಅಥವಾ ಜಾಬ್ ಹೋಗಲಿ ಒಂದು ಹೊರಗಡೆ ಹೋಗಲಿ ಯಾರೂ ಅಷ್ಟು ಏನು ನೋಡೋಕ್ಕೆ ಬರಲ್ಲ ಆಯಿತಾ. ಅವರವರ ಬ್ಯುಸಿಲವ್ರು ಇರ್ತಾರೆ. ಬಟ್ ಹಳ್ಳಿಲಿ ಹಾಗಲ್ಲ, ಒಂದು ಚೂರು ಇಲಿ ಹೋಯ್ತು ಅಂತ ಹೇಳಿದ್ರೆ ಹುಲಿನೇ ಓಡೋಯ್ತು ಅಂತ ಹೇಳ್ತಾರೆ.
ಆ್ಯಂಡ್ ಪಾಸಿಟಿವಿಟಿ ಎಷ್ಟಿದೆ ಅಷ್ಟೇ ನೆಗೆಟಿವಿಟಿನೂ ಇರುತ್ತೆ. ಹಾಗಾಗಿ ನಮ್ಮಮ್ಮ ಆ ಥರ ಯೋಚನೆ ಮಾಡ್ತಾ ಇರ್ತೀನಿ, ನೀನು ಮುಂದೆ ಜಾಬ್ಗೆ ಹೋದರೆ ಹೆಂಗೆ ಜನಗಳು ಈ ಥರ ಮಾತಾಡ್ತಾರೆ ಅಂತ. ಸೊ ನಾನು ಅದೇ ಹೇಳಿದ್ದು, ಮಾತಾಡೋರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ, ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ, ನೀನು ತಲೆ ಕೆಡಿಸ್ಕೋಬೇಡ ಅಮ್ಮ ಅಂತ ಹೇಳಿದೆ. ಸೊ ಎಲ್ಲ ನಮಗೆ ಯೋಚನೆಗಳಾಗುತ್ತೆ. ಕೆಲವೊಬ್ರು ಕೇಳ್ತಾರೆ ನನಗೆ ಮೊನ್ನೆ ಸಾಲಿಗ್ರಾಮ್ಗೆ ಹೋದಾಗಲೂ ಕೇಳಿದ್ರೆ ಯಾವ್ದಾದ್ರು ಫ್ಯಾಕ್ಟ್ರಿಗೆ ಸೇರ್ಕೊಂಡಿದ್ದೀವಿ, ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ. ಇಲ್ಲ ಅಂದೆ. ಎಷ್ಟು ದಿನ ಅಂತ ಹಿಂಗೆ ಇರ್ತೀಯಾ, ಹೋಗು ಹೊರಗಡೆ ಹೋಗು, ನಿನ್ನ ಮಗಳನ್ನ ಓದ್ಸೋಕ್ಕಾದ್ರೂ ಬೇಡವಾ ಅಂತ. ಒಬ್ಬೊಬ್ರು ಹಂಗೆ ಮಾತಾಡ್ತಾರೆ, ಒಬ್ಬೊಬ್ಬರು ಬೇರೆ ರೀತಿ ಮಾತಾಡ್ತಾರೆ. ನನ್ನಮ್ಮ ಏನಂಗೆ ಯೋಚನೆ ಮಾಡ್ತೈತೆ, ನನ್ನ ಮಗಳು ಇವತ್ತು ಹೊರಗಡೆ ಹೋಗಿ ದುಡಿಯೋಕ್ಕೆ ಹೋದಾಗ ಬೇರೆಯವರು ಬೇರೆ ರೀತಿಯೇ ನೋಡ್ತಾರೆ ಅಥವಾ ಬೇರೆ ರೀತಿಯೇ ನೋಡ್ತಾರೆ. ನಮ್ಮಂಗೆ ಈ ಯೋಚನೆ ಭಾಳ ದಿನದಿಂದಲೇ ಬಂದೈತೆ, ಬಟ್ ಹೇಳ್ಕೊಂಡಿರಲಿಲ್ಲ. ಇವತ್ತು ಹೇಳ್ತು ಮಲಗಿದಾಗ. ಹೆಣ್ಣೆತ್ತೋರು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಕೆಲವೊಬ್ರು ಅದಕ್ಕೇನೆ ಹೇಳೋದು ಹೆಣ್ಣಾಗಲೇಬಾರ್ದು ಅಂತ ಅದಕ್ಕೆ ಹೆಂಗೆ ಹೇಳ್ತಾರೇನೋ, ಸುಮ್ಮನೆ ಹೇಳಲ್ವೇನೋ. ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲ ಇದ್ರಷ್ಟೇ, ಒಂದು ಇಲ್ಲ ಒಂದು ಮಿಸ್ ಆಯಿತು ಅಂತ ಹೇಳಿದ್ರೆ ಏನೋ ತಿನ್ನೋ ಬಾಯಿಗೆ ಆಹಾರ ಆಗುತ್ತಾರೆ ಅಂತ ಏನೋ ಹೇಳ್ತಾರಲ್ವ, ಹಾಗೆ ಮಾತಾಡೋರ ಬಾಯಿಗೆ ಆಹಾರ ಆಗ್ಬಿಡ್ತೀವಿ ನಾವು ಹೆಣ್ಮಕ್ಳು. ಸೊ ನಾವಂತೂ ದುಡ್ಡು ಕಾಸಲ್ಲಿ ಕಡಿಮೆ ಇರ್ಬೋದೇನೋ, ದುಡ್ಡು ಕಾಸಲ್ಲಿ ಬಡತನ ಇರ್ಬೋದೇನೋ, ಅಷ್ಟು ಬಿಟ್ರೆ ಊರಲ್ಲಿ ಮಾನ ಮರ್ಯಾದೆ ಕಳ್ಕೊಂಡಂತೂ ಬದುಕ್ತಾ ಇಲ್ಲ. ಅದನ್ನೇ ನಾನು ಹೇಳೋದು. ಅಯ್ಯೋ ದುಡ್ಡು ಇಲ್ವಾ, ಆಯಿತು ಬಿಡು, ಇದ್ದಂಗೆ ಆಯ್ತದೆ ಹಣೆ ಬರ. ಮನುಷ್ಯನ್ ಬೇಕಾಗಿರೋದು ಮಾನ ಮರ್ಯಾದೆ. ಯಾರೊಬ್ರು ಗಾರೆ ಕೃಷ್ಣನ ಮಗಳು ಈ ಥರ ಅಂತ ಮಾತಾಡೋಲ್ಲ. ಅಯ್ಯೋ ಒಳ್ಳೆ ಹೆಣ್ಮಕ್ಳು, ಏನೋ ಹಣೆ ಬರ ಕೆಟ್ಟಿತ್ತು ಆಗೋಯ್ತು ಅಂತ ಮಾತಾಡ್ತಾರೋ ಹೊರತು ಅಥವಾ ಇನ್ನೊಂದು ಮತ್ತೊಂದು ಮಾತಾಡೋಲ್ಲ. ನಾವು ಅದನ್ನೇ ಬಂದಿದ್ದೀನಿ. ಸೊ ಮದುವೆ ಆಗೋಕ್ಕೆ ಮುಂಚೆನೂ ಅಷ್ಟೇ, ಮದುವೆ ಆದಮೇಲೂ ಅಷ್ಟೇ, ಆ್ಯಂಡ್ ಈಗಲೂ ಅಷ್ಟೇ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮಗಳಾಯಿತು, ಅಷ್ಟು ಬಿಟ್ಟರೆ ನನ್ನ ಯೂಟ್ಯೂಬ್ ಚಾನಲ್ ಆಯಿತು. ಮ್ಯಾಗಿ ಮಾಡ್ಬೋದು. ಒಂದು 3 ಮೆಣಸಿನ್ಕಾಯಿ, 2 ಸಣ್ಣ ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಬೀನ್ಸ್ ಇರಲಿಲ್ಲ. ಇದೇನು ಒಂದು ನೋಡ್ತಿದ್ದೀರಾ, ಆಲೂಗೆಡ್ಡೆ ಅಲ್ಲ, ಗೆಡ್ಡೆಕೋಸು. ಆಲೂಗೆಡ್ಡೆ ಇತ್ತು, ಬಟ್ ಆಲೂಗೆಡ್ಡೆ ಬೇಡ ಅಂಥೇಳಿ ಒಂದು ಚಿಕ್ಕ ಗೆಡ್ಡೆಕೋಸಲ್ಲಿ ಅರ್ಧ ಗೆಡ್ಡೆಕೋಸನ್ನ ಚಿಕ್ಕದಾಗಿ ಹಚ್ಚಿದ್ದೀನಿ. ನಮ್ಮ ಪಾಪುಗೆ ಎಂಥದ್ದು ಕ್ಯಾರೆಟು ಟೊಮೊಟೊ ಸಾಕಂತೆ, ಬಟ್ ನಾನು ಇದೆಲ್ಲ ಹಾಕಿ ಮಾಡೋದು. ಸ್ವಲ್ಪ ಯಾರಾದರೂ ಮ್ಯಾಗಿಗೆ ಗೆಡ್ಡೆಕೋಸು ಹಾಕ್ತಾರಾ ನೋಡಿ, ನಾನು ಹಾಕ್ತಾ ಇದ್ದೀನಿ, ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇರೋ ತರಕಾರಿಲೇ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ. ಇಲ್ಲದೆ ಇರೋದು ಎಲ್ಲಿಂದ ತರೋದು ಆಯಿತಾ. ಲೈಟ್ರೇ ಸಿಗ್ತಾ ಇಲ್ವಲ್ಲ. ಚಿನ್ನ ಲೈಟ್ರು ನೋಡ್ದಾ? ಮಗಳು ಏನೇನೆಲ್ಲ ತಿಂತಾಳೆ ಅಂದರೆ, ತೋರಿಸು, ಕೈ ತೋರಿಸು ಚಿನ್ನ. ಕೃತಜ್ಞ ಹಪ್ಪಳ ಅಲ್ಲ, ಮ್ಯಾಗಿ. ಅದು ನೀನು ಮ್ಯಾಗಿ ತಿಂತಿದ್ಯಾ? ಇವಳು ಒಂಥರ ಏನು ಹೇಳ್ತಾರೆ, ನಮ್ಮ ಅಮ್ಮ ಅಂತ ಇರ್ತದೆ ತಮಾಷೆಗೆ, ಆಡು ಮರಿ ಥರ ಎಲ್ಲನೂ ತಿಂತಾಳೆ ಅಂತ. ನನಗೆ ಅದೇ ಇಷ್ಟ. ಯಾಕಂದರೆ ಇವಳೆಲ್ಲನೂ ತಿಂತಾಳೆ. ಕೆಲವೊಬ್ಬ ಮಕ್ಕಳು ಪರ್ಟಿಕ್ಯುಲರ್ ಆಗಿರೋದನ್ನೇ ತಿಂತವೆ, ಎಲ್ಲನೂ ತಿನ್ನಲ್ಲ. ಉಸ್ಕೊತಾವಳೆ ನೋಡಿ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಕಳ್ಳಿ ಹಾಕಿದ್ದೀನಿ. ಮ್ಯಾಗಿಗೆ ಉಪ್ಪು ಹಾಕ್ತಾ ಇದೆ ನೋಡಿ, ಇವಳು ಉಪ್ಪು ತಿಂತಾವಳೆ. ಉಪ್ಪು ತಿಂತಾಳೆ ಗೈಸ್ ಇವಳು. ಅದಕ್ಕೆ ಹೇಳೋದು, ಇವಳು ಎಲ್ಲನೂ ತಿಂತಾಳೆ. ಕೆಲವೊಂದು ಮಕ್ಕಳು ಕೆಲವೊಂದು ತಿನ್ನಲ್ಲ. ನಮ್ಮ ಪಾಪು ಆ ವಿಷಯದಲ್ಲಿ ಒಳ್ಳೇದು ಅಂತ ಹೇಳ್ಬೋದು. ನಮ್ಮ ಪಾಪು ಎಲ್ಲನೂ ತಿಂತಾಳೆ, ಬಟ್ ಉಪ್ಪು ತಿಂತಾಳೆ ನೋಡಿ. ಇದು ಸ್ವಲ್ಪ ಬೇಯ್ದು ಅಂತ ಉಪ್ಪು ಹಾಕಿದ್ದೀನಿ. ಟೊಮೊಟೊ ಆಮೇಲೆ ಹಾಕೋತೀನಿ. ಆಯಿಲಲ್ಲಿ ತರಕಾರಿ ಚೆನ್ನಾಗಿ ರೋಸ್ಟ್ ಆಗಿ. ಇನ್ನೇನು ಆಲ್ರೆಡಿ ಕತ್ಲೇನೇ ಆಗೋಯ್ತಪ್ಪ, 6 ಗಂಟೆ ಆಗೋಯ್ತು. ಇನ್ನೇನು ಮ್ಯಾಗಿ ತಿಂದಮೇಲೆ ಇನ್ನೇನು ಊಟ ಮಾಡೋಕ್ಕಾಗುತ್ತಾ? ನನಗೆ ಪಪ್ಪುಗೆ ಇದೇ ಊಟ ಆಗ್ಬಿಡುತ್ತೆ ನಮಗೆ. ನನಗಂತೂ ಮ್ಯಾಗಿ ಅಂದರೆ ತುಂಬ ಇಷ್ಟ. ಆಲ್ರೆಡಿ ಹೌದಾ, ನಾನೊಂದು 2-3 ತಿಂಗಳೇ ಆಗೋಗಿತ್ತು ಮ್ಯಾಗಿ ಮಾಡ್ಕೊಂಡು ತಿಂದು. ಇದನ್ನೇ ಹೊಟ್ಟೆ ತುಂಬ ತಿಂದ್ಬಿಡ್ತೀವಿ ಅತ್ತಾಗಿ. ಊಟ ನೋಡೋಣ, ಹೊಟ್ಟೆ ಹಸಿವು ಆದರೆ ಮತ್ತೆ ಒಂದು 8 ಗಂಟೆ 9 ಗಂಟೆ ಮೇಲೆ ಊಟ ಮಾಡೋದು. ಇಲ್ಲ ಅಂದರೆ ಮ್ಯಾಗಿ ತಿಂದ್ಬಿಟ್ಟು TV ನೋಡ್ಬಿಟ್ಟು ಮಲ್ಕೊಳ್ಳೋದು ಅಲ್ವಾ ಪಪ್ಪ? ಈಗ ಆಲೆ ಮತ್ತೆ ನೋಡಿ ಏನು ತಿಂತಾವಳೆ, ಸಕ್ಕರೆ ತಿಂತಾವಳೆ. ಸಕ್ಕರೆದು ತಾನೇ ಅದು ಸ್ಪೂನ್ ಎತ್ತಿಡು. ಎಲ್ಲಿಟ್ಟು ಇಡು ಅಲ್ಲಿಗೆ ಅಮ್ಮ, ಇಟ್ಟು ಹಾಂ ಇಡು ಅಲ್ಲಿಗೆ. ಹಾಂ ಇಡು ಅಲ್ಲಿ ನೀಟಾಗಿ. ಆಯಲ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ನೇನೋ ಅನ್ನಿಸ್ತೈತೆ, ಬರೀ ಆಯಲ್ಲೇ ಕಾಣ್ತಾಯ್ತಲ್ಲ. ಇದು ರೆಡಿ ಆಗಲಿ, ಇವಾಗ ಬಿಸಿ ತಿನ್ಬಿಡ್ಬೇಕು ಮ್ಯಾಗಿನ. ಅವಳಿಂದ ನಾನು ಆಚೆ ಕಡೆ ಅಮ್ಮ ಕೂಗ್ತು ಅಂತ ಹೋದೆ. ಅಲ್ಲಿ ಪಕ್ಕದ ಮನೆ ಅಜ್ಜಿಗೆ ಬೆಂಕಿ ಕಡಿ ಕೊಡೋಣ ಅಂತ ಹೇಳಿ ಚೇರ್ ಹಾಕ್ಕೊಂಡು ಈ ಕೆಲಸ ಮಾಡ್ತಾವಳು. ಚಿನ್ನು, ಗ್ಯಾಸ್ ಹತ್ರಕ್ಕೆ ಹೋಗ್ಬಾರ್ದು ಅಂತ ಒಂದ್ಸಲ ತಾನೇ ಹೇಳೋದು ನಿನಗೆ. ಚಿನ್ನು ಬಾ, ಇಳಿ ಬಾ ಕೆಳಿಕೆ. ನಾನು ಅಜ್ಜಿಗೆ ಹೇಳ್ಬಿಟ್ಟು ಇದು ಮಾಡ್ತೀನಿ, ತಾತ ಬರಲಿ ತಾಳು.
ತಾತ ಬರಲಿ ತಾಳು, ಏನು ತಂದ್ಕೊಡ್ಬೇಡ, ಹಿಂಗೆ ಗ್ಯಾಸ್ ಹತ್ರ ಎಲ್ಲ ಹೋಗ್ತಾಳೆ ಅಂತ ಹೇಳ್ತೀನಿ. ಮತ್ತೆ ಪಾಪು ಮಕ್ಕಳು ಗ್ಯಾಸ್ ಹತ್ರ ಹೋಗ್ಬಾರ್ದು, ಬನ್ನಿ. ನೋಡಿ ಹೇಳ್ತಾವಳು, ಅವಳು ಅಡುಗೆ ಮಾಡ್ತಾಳಂತೆ. ಹೆಂಗ್ ಮಾಡ್ತೀರಿ ಅಡುಗೆನ? ಅಮ್ಮ ಇದ್ದಾಗ ಅಷ್ಟೇ, ಅಮ್ಮ ಏನಾದ್ರು ಹೇಳಿದ್ರೆ ಕೇಳ್ಕೊಂಡು ಮಾಡ್ಬೇಕಷ್ಟೇ. ಅಮ್ಮ ಹೊರಗಡೆ ಹಿಂಗ ಆಚೆ ಕಡೆ ಹೋಗಿ ನೋಡೋಷ್ಟರಲ್ಲಿ ಈ ತರ ಮಾಡಿದ್ಯಲ್ ಪಾಪ. ಗ್ಯಾಸ್ ಏನಾದ್ರು ಬುಗ್ ಅಂತ ಮುಖಕ್ಕೆ ಉರಿ ಹೊಡೆದ್ರೆ ಏನ್ ಮಾಡೋದು? ಇವಳು ಅಡುಗೆ ಮಾಡ್ತಾಳಂತೆ. ನಿನ್ ದೊಡ್ಡ ಪಾಪು ಆಯ್ತಿಲ್ಲ, ದೊಡ್ಡ ಮಗು. ಅಮ್ಮ ಇದ್ದಾಗ ಅಮ್ಮ ಹೇಳಿದ್ರೆ ಮಾತ್ರ ಅಮ್ಮನ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕು. ನೋಡಿ ಸುಡ್ತಾ ಇದ್ದು. ಹಾ, ಅಮ್ಮನ್ ಪರ್ಮಿಷನ್ ತಗೊಂಡ್ ತಾಳು ಇದೆ ಸರಿ ಆಯ್ತು ಚಿನ್ನು. ಅಮ್ಮ ಹೇಳಿದ್ರೆ ಮಾತ್ರ ಬರ್ಬೇಕು ನೀನು ಒಲೆ ಹತ್ರ. ನೋಡಿ ನೋಡಿ ಕಪ್ಪಿ ಹೆಂಗ್ ಹತ್ತ ನಗಡ್ಬೇಡ ಕನ್ನ ನೀನು. ಅಜ್ಜಿ ಪಾತ್ರೆ ತೊಳೆಯಕ್ಕಾಗಲ್ಲ ಅಂತ ಬೈ. ನೋಡಿ ಗೈಸ್ ಹೆಂಗ್ ಹತ್ತದ್ಲು ಅಂತ. ಹೆಂಗ್ ತಡಿಯೋದು ಮಕ್ಳನ್ನ? ಬಾಕಂದ ತಗೋ ನೀಟಾಗಿ, ಹಂಗ ತಗೋ ನೀಟಾಗಿ ತಗೋ. ನೋಡಿ ಎಷ್ಟು ಹಠ ಮಾಡ್ತಾಳೆ, ಎಷ್ಟು ಕೀಟ್ಲೆ ಮಾಡ್ತಾಳೆ. ಅಪ್ಪ ದೇವ್ರೆ, ಇವಳು ನೋಡ್ಕೊಳ್ಳೋದ್ರಲ್ಲೇ ನಮ್ಮ ದಿನ ಎಲ್ಲ ಸಾಕಾಗೋಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ, ಅಲ್ಲಿ ನೋಡಿ ಪಲ್ಲಿ ಹೆಂಗೆ ಜಿರಳೆ ತಿಂತಾ ಐತೆ. ಅಪ್ಪ ಅದ್ರ ಬಾಯಿ ಅಷ್ಟು ಚಿಕ್ಕದು. ಒಂದು ಜಿರಳೆನ ಅಷ್ಟಪ್ಪ ಜಿರಳೆನ ಬಾಯಲ್ಲಿ ಹಾಕೋಬಿಟ್ಟೈತೆ. ನಾನು ಹುಳಗಳೆಲ್ಲ ತಿನ್ನುತ್ತೆ ಅಂತ ಗೊತ್ತಿತ್ತು, ಪಲ್ಲಿ ಹುಳ, ಸಣ್ಣ ಸಣ್ಣದ ಹುಳ, ನೊಣಗಳೆಲ್ಲ ತಿನ್ನುತ್ತೆ ಅಂತ ಗೊತ್ತಿತ್ತು. ಬಟ್ ಯಾವತ್ತೂ ಕಣ್ಣಲ್ಲಿ ನೋಡಿರ್ಲಿಲ್ಲ. ಯಪ್ಪ ಭಯ ಆಯ್ತೈತೆ. ನಾನು ಇಲ್ಲೇ ಮ್ಯಾಗಿ ಮಾಡ್ತಾ ಇದ್ದೀನಿ. ಸದ್ಯ ನಾನು ಈ ಕಡೆ ಒಲೆ ಮೇಲೆ ಇಟ್ಟಿಲ್ಲ, ಈ ಕಡೆ ಇಟ್ಟಿದ್ದೀನಿ. ಅದು ಆ ಕಡೆ ಐತೆ. ನಾನು ಇಲ್ಲೇನಾದ್ರೂ ಇಟ್ಬಿಟ್ಟಿದ್ರೆ ಬಿದ್ಬಿಡುತ್ತೆ ಪಲ್ಲಿ ಅಂತ ಭಯ ಆಯ್ತು. ಆ ಕಡೆ ಹೋಗ್ತಾ ಇಲ್ಲ. ಹೆಂಗ್ ಆಡ್ತೈತೆ ಅಂತ. ಹೋಗ್ಲಿ ಆ ಕಡೆಗೆ. ಗೈಸ್ ಹೋಗ್ತಾನೆ ಇಲ್ಲ ಗೈಸ್ ಅದು. ಏನು ಮಾಡೋದು? ನಾನು ಈಗಲೇ ಅಡುಗೆ ಮಾಡೋ ಟೈಮ್ಗೆ ಬರಬೇಕಿತ್ತ ಇದು ಪಲ್ಲಿ. ಅಯ್ಯೋ ಇದು ಹೋಗ್ತಾನೆ ಇಲ್ಲ. ಏನೇ ಮಾಡಿದ್ರು ಫಸ್ಟು ಮ್ಯಾಗಿ ಮಾಡ್ಕೊಂಡು ಆಚೆಗೆ ಹೋಗ್ಬೇಕು. ನಾವು ಇದೀವಿ ಅಂತ ಅದು ಹೆದರ್ಕೊಂಡು ಹೋಗ್ತಾ ಇಲ್ವಾ ಅಥವಾ ಏನು ಅಂತ ಗೊತ್ತಿಲ್ಲ ನನಗೆ. ಅಲ್ಲೇ ಐತೆ ನೋಡಿ ಹೆಂಗೆ ಇದು ಮಾಡ್ತೈತೆ ಅಂತ. ಅಲ್ಲೇ ಐತೆ. ಅಲ್ಲಿಂದ ಇಲ್ಲಿಗೆ ಬತ್ತು. ಇವಾಗ ಹೆಂಗೆ ಹೋಯ್ತೈತೆ ನೋಡಿ. ಅದು ಜಿರಳೆನೂ ಕೆಳಗಡೆ ಬೀಳಿಸ್ತಾ ಇಲ್ಲ. ಜಿರಳೆ ಜೀವಂತವಾಗೈತೆ ಫ್ರೆಂಡ್. ಅಲ್ಲಿ ನೋಡಿ ಕಾಲು ಎಳ್ಳಾಡಿಸ್ತೈತೆ. ಬುಡುಚಿನ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಬುಡುಚಿನು ನೋಡಿ, ಆ ಜಿರಳೆ ಜೀವಂತವಾಗೈತೆ. ನಾನೆಲ್ಲೋ ಸತ್ತೋಗಿರೋದನ್ನ ತಗೊಂಡೋಯ್ತೆ ಅಂತೀನಿ. ಅದು ಹೆಂಗೆ ಜೀವಂತವಾಗಿರೋದು, ಅದು ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ. ಹೆಂಗೆ ಹೋಯ್ತೈತೆ ನೋಡಿ. ಅಯ್ಯಪ್ಪ ಭಯ ಆಯ್ತೈತೆ ನಂಗಂತೂ. ಎಲ್ಲಾದರೂ ಹೋಗ್ಬಿಡ್ಲಿ ಮಂಚದಂಡಿಗೋ ಎಲ್ಲಾದ್ರೂ. ಸದ್ಯ ಗೋಡೆ ಮೇಲಿಂದ ಹೋಯ್ತೈತೆ, ಅದೇ ಒಂದು ಸಮಾಧಾನ. ಹೋಗ್ಬಿಡ್ತು ಗೈಸ್. ಇವಾಗ ಮ್ಯಾಗಿನೂ ರೆಡಿ ಆಯಿತು. ಇವಾಗ ನಾನು ನನ್ನ ಮಗಳು ಪಾಪು ಅನ್ಬಾರ್ದು ಅನ್ಕೊತೀನಿ, ಪಾಪು ಅಂತಲೇ ಬರುತ್ತೆ. ಓ ಚೆಲ್ಲೇ ಹೋಯ್ತು. ನಾನು ಬರೀ ಎಡವಟ್ಟು ಕೆಲಸನೇ ಮಾಡೋದು. ನಾನು ಈಗ ನಮ್ಮ ಕೃತಜ್ಞನೂ ಮ್ಯಾಗಿ ತಿಂತೀವಿ. ಹ್ಯಾಪಿ ಹ್ಯಾಪಿ ಹ್ಯಾಪಿ. ನಾನು ಮ್ಯಾಗಿ ತಿಂದೆ. ಪಾಪು ನಿಧಾನ ಅಲ್ವಾ ತಿಂತಾ ಇದ್ದಾಳೆ, ಆಚೆ ಕಡೆ ತಿಂತಾ ಇದ್ದಾಳೆ. ನಾನು ಖುಷಿಗೆ ಆಯಿತು, ಆಚೆ ಕಡೆ ಬಂದು ಕೂತಿದ್ದೆ. ನಾನು ಆಚೆ ಕಡೆನೇ ತಿನ್ನೋದು. ನಾವು ಹಿಂಗೆ ಸ್ಕೂಲ್ಗೆ ಹೋಗ್ಬೇಕಾರೆ ಎಲ್ಲ ಆಚೆ ಕಡೆಯಲ್ಲೇ ತಿನ್ನೋವು, ತಟ್ಟೆಗೆ ಹಾಕ್ಕೊಂಡು. ನಾನು ನನ್ನ ತಂಗಿನೂ ಇದು ಹಳ್ಳಿ ಕಡೆ ಕಾಮನ್. ಅವ್ರವ್ರ ಬಾಗ್ಲಲ್ಲಿ ಕೂತ್ಕೊಂಡು ಅಥವಾ ಜಗ್ತಿ ಮೇಲೆ ಕೂತ್ಕೊಂಡು ಊಟ ಮಾಡೋದು ಕಾಮನ್ನೇನೆ, ಅದೇನು ಹೊಸ್ದಲ್ಲ. ಸೊ ಮ್ಯಾಗಿ ಅಂತೂ ಸಖತ್ತಾಗಾಯಿತು. ಗೆಡ್ಡೆಕೋಸು ಆಯಿಲಲ್ಲಿ ಫ್ರೈ ಮಾಡಿದ್ದಕ್ಕೆ ಅದು ಗೆಡ್ಡೆಕೋಸು ಅಂತ ನೆನೆಸ್ತಾ ಇರಲಿಲ್ಲ. ಮ್ಯಾಗಿ ತಿಂದಿದ್ನಲ್ವ, ಹಾಗಾಗಿ 9:30 ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸುವಾಗ್ತಿತ್ತು ಅಂತ ಹೇಳಿ ನಾವು ಟಿ ವಿ ನೋಡ್ತಾ ಇದ್ದೋ, ಭರ್ಜರಿ ಬ್ಯಾಚುಲರ್ಸ್ ನೋಡ್ತಾ ಇದ್ದೋ. ಅದಕ್ಕೆ ಮೊಳಕೆ ಕಾಳು ಸಾಂಬಾರು ಇತ್ತಲ್ವ, ಅದಕ್ಕೆ ಮೊಟ್ಟೆ ಹಾಕೋತಾ ಇದ್ದೀನಿ. ನಾನು ಏನೇನೋ ಒಂದೊಂದು ಐಡಿಯಾ ಮಾಡೋಕ್ಕೋಗಿ ಎಡ್ವರ್ಟ್ ಮಾಡ್ಕೊತೀನಿ. ನೀವ್ಯಾರೋ ನನ್ನ ಥರ ಐಡಿಯಾ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದ್ರೆ ಅದಕ್ಕೆ ಸಾಂಬಾರು ಹಾಕಿ ಇದು ಮಾಡೋಣ, ಕೆಳಗಡೆ ಇರೋದೆಲ್ಲ ಮೊಟ್ಟೆದು ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಮೊಟ್ಟೆ ಸಿಪ್ಪೆ ಸಾಂಬಾರೊಳಗೆ ಚೆಲ್ಲೋಯ್ತು, ಬಿದ್ದೋಯ್ತು. ಆ್ಯಂಡ್ ಪಾಪುನು ಬಂದು ಏನು ಮಾಡ್ತಿದ್ಯಾ ನೀನು ಅಂತ ಅಷ್ಟೊತ್ತಿನಲ್ಲಿ.
ಟೊಮೊಟೊ ಕಾಯಿ ತೊಗೊಂಡೆಲ್ಲ ಆಟ ಆಡ್ತಾವಳೆ. ರಾತ್ರಿ 9:30 ಆಟ ಆಡ್ತಾವಳೆ. ಹೋಗಿ ಮಲ್ಕೋಗು, ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ, ಊಟ ಹಾಕೊಂಬರ್ತೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಟೊಮೊಟೊ ಕಾಯಿ ತೊಗೊಂಡು ಆಟ ಆಡ್ತಾ ಇದ್ಲು. ನೀನು ಏನು ಮಾಡ್ತಿದ್ದೀಯಾ, ಮೊಟ್ಟೆ ಏನಕ್ಕೆ ಹಾಕೋತಿದ್ದೀಯಮ್ಮ, ಸಾಂಬಾರು ಏನು ಸಾರು ಅಂತೆಲ್ಲ ಕೇಳ್ತಾ ಇದ್ಲು. ಅಂದ್ಬಿಟ್ಟು ಎಲ್ಲ ನೋಡ್ತಾವಳೆ, ಚೆಕ್ ಮಾಡ್ತಾವಳೆ ಮೊಟ್ಟೆ ಎಲ್ಲನೂ. ಸೊ ಒಂದು 5 ನಿಮಿಷ ಕುದಿಸ್ಬಿಟ್ಟು ರೈಸ್ಗೆ ಸಾಂಬಾರು ಹಾಕ್ಕೊಂಡು ತಿಂದೆ, ಚೆನ್ನಾಗಿತ್ತು. ನಂತರ ನಾನು ಹಿಂಗೇನೇನಾದ್ರು ಮೊಟ್ಟೆ ಇತ್ತು ಅಂದರೆ ಹಿಂಗೇನೇನಾದರೂ ಮಾಡ್ಕೊಂಡು ತಿಂತಾಯಿರ್ತೀನಿ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆದರೆ ಮೊಟ್ಟೆ ಸ್ವಲ್ಪ ಕಾಳುಗಳಿತ್ತಲ್ವ, ಆ ಕಡೆ ಈ ಕಡೆ ಎಲ್ಲ ನಾನು ಸ್ವಲ್ಪ ಆ ಸಿಪ್ಪೆ ತೆಗಿಯೋಣ ಅಂಥೇಳಿ ಕದ್ರುಬಿಟ್ಟೆ. ಅದು ಮೊಟ್ಟೆ ಎಲ್ಲ ಒಂಥರ ಪೀಸ್ ಪೀಸ್ ಥರ ಆಗೋಯಿತು. ಮೊಟ್ಟೆನೇ ಸಿಗಲಿಲ್ಲ, ಬರೀ ಕಾಳುಗಳ ಥರ ಎಲ್ಲ ಸಿಗ್ತಿತ್ತು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಇನ್ನು ಮೊಟ್ಟೆ ಥರ ಎಲ್ಲ ಇತ್ತಲ್ವ, ಚೆನ್ನಾಗಿತ್ತು. ಅನ್ನಕ್ಕೆ ಊಟ ಮಾಡಿಕೊಂಡು ನಾನು ಮಲ್ಕೊಂಡಿದ್ದು ಆಲ್ಮೋಸ್ಟ್ 10:30 10:45. ನಿದ್ದೆನೇ ಬರಲಿಲ್ಲ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.